ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಸೂಪರ್ ಡೂಪರ್ ಹ್ಯಾಪಿ ಹೆಲ್ದಿಯಾಗಿ ಖುಷಿಯಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ನಿಮ್ಮೆಲ್ರಿಗೂ ಕೂಡ. ಅಂಡ್ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ. ನನ್ನ ಹೆಸರು ರಂಜಿತಾ ಪ್ರಕಾಶ್ ಗೌಡ. ಐ ಆಮ್ ಅ ಮ್ಯಾನಿಫೆಸ್ಟೇಷನ್ ಕೋಚ್ ಅಂಡ್ ಹೀಲರ್ ಕೂಡ, ಜೊತೆಗೆ ಕಾಂಟೆಂಟ್ ಕ್ರಿಯೇಟರ್ ಅಂಡ್ ಯೂಟ್ಯೂಬರ್. ಸೊ ಎರಡು ಒಂದೇನೋ ಡಿಫ್ರೆನ್ಸ್ ನಂಗೆ ಅಷ್ಟ ಗೊತ್ತಿಲ್ಲ, ಬಟ್ ಇಟ್ಸ್ ಓಕೆ. ಸೊ ಎಸ್, ಇವತ್ತು ಆಲ್ರೆಡಿ ನೀವು ತಮ್ಮನೆಲ್ಲ ನೋಡ್ಕೊಂಡ್ ಬಂದಿದ್ದೀರಾ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ಹೇಳ್ಬಿಟ್ಟು. ಇಟ್ಸ್ ನಾಟ್ ಅಬೌಟ್ ವ್ಲಾಗ್ ಆಗಿ ಡೈಲಿ ವ್ಲಾಗ್ ಆಗಿರ್ಬೋದು ಅಥವಾ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು. ಇಟ್ಸ್ ಅಬೌಟ್ ಶಾಪಿಂಗ್. ನನ್ನ ಫೇವ್ರೆಟ್ ಶಾಪಿಂಗ್ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದ ಶಾಪಿಂಗ್ ಅಂದ್ರೆ ತುಂಬಾ ಇಷ್ಟ, ಆಯ್ತಾ. ಸೊ ನಂದು ಜಸ್ಟ್ ನಾವು ಊಟ ಎಲ್ಲ ಮುಗೀತು, ಅದಕ್ಕೆ ಸಡನ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ನಲ್ಲ, ಕೆಂಬರಕ್ ಸ್ಟಾರ್ಟ್ ಆಗಿದೆ. ಇವತ್ತು ಈ ತರ ರೆಡಿ ಆಗಕ್ ಕಾರಣ, ಒಂದು ಬ್ರ್ಯಾಂಡ್ ಶೂಟ್ ಇತ್ತು, ಸೊ ಅದಕ್ಕೋಸ್ಕರ ಈ ತರ ರೆಡಿ ಆಗಿದೆ. ಅಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಕುರ್ತಾ ಸೆಟ್. ಇದು ನಾನು 2022 ಅಲ್ಲಿ ತಗೊಂಡಿದ್ದು. ನಾನು ಮನೆಯಿಂದ ಆಚೆ ಬಂದಾಗ ಮೇ ಮಂತ್ ಅಲ್ಲಲ್ವಾ, ಸೊ ಅದೇ ಮಂತ್ ಅಲ್ಲಿ ನನ್ನ ಬರ್ಡೇ ಇರೋದು 26 ಮೇ 2022 ಅಲ್ಲಿ ತಗೊಂಡಿದ್ದು ಫಾರ್ ಮೈ ಬರ್ಡೇ. ಫ್ರಮ್ ಮೀಶೋ ಇಂದ ತಗೊಂಡಿದ್ದು. ಅವಾಗ 800 ಸಮಥಿಂಗ್ ಇತ್ತು. ಲಿಂಕ್ ಅನ್ನು ಹಾಕಕ್ ಟ್ರೈ ಮಾಡ್ತೀನಿ, ಬಿಕಾಸ್ ತುಂಬಾ ವರ್ಷ ಹಿಂದೆ ತಗೊಂಡಿರೋ ಕಾರಣ ಕೆಲವೊಂದ್ಸಲ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ, ಕೆಲವೊಂದ್ಸಲ ಸಿಗಲ್ಲ. ಐ ಟ್ರೈ, ಸಿಕ್ಕಿಲ್ಲ ಅಂದ್ರೆ ಐ ಆಮ್ ಸೋ ಸಾರಿ, ಆಯ್ತಾ. ಬಟ್ ತುಂಬಾ ಬ್ಯೂಟಿಫುಲ್ ಡ್ರೆಸ್ ಗೈಸ್. ನಾನು ಇದನ್ನ ಲಾಸ್ಟ್ ಟೈಮ್ ಒನ್ ಟೈಮ್ ಹಾಕಿದ್ದೆ, ಇಲ್ಲಿ ಸ್ಕ್ರೀನ್ ಅಲ್ಲಿ ಬೇಕಾದ್ರೆ ಹಾಕ್ತೀನಿ, ಒಂದ್ಸಲ ಚೆಕ್ ಮಾಡಿ. ಬಟ್ ಇಲ್ಲಿ ನನ್ಗೆ ಅಷ್ಟು ತೋರ್ಸಕ್ ಆಗಲ್ಲ. ದಿಸ್ ಇಸ್ ಮೈ ಔಟ್ಫಿಟ್. ಸೊ ಇವತ್ತಿನ ಶಾಪಿಂಗ್ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಸೊ ಇದನ್ನ ರೀಸೆಂಟ್ ಆಗಿ ನಾನು, ನೀವು ಈ ವಿಡಿಯೋ ಬರಕ್ ಮುಂಚೆ ಒಂದು ವಿಡಿಯೋ ಬಂದಿತ್ತಲ್ಲ, ಶಾಪಿಂಗ್ ಇನ್ನು ರೆಹೆಜಾ ಆರ್ಕಿಡ್ ಅಂತ ಹೇಳ್ಬಿಟ್ಟು, ಅಲ್ಲಿಂದ ಕೆಲವೊಂದು ಬಟ್ಟೆಗಳನ್ನ ತಗೊಂಡ್ಬಂದಿದ್ದೀನಿ. ತೀರಾ ಅಲ್ಲ, ಬಟ್ ಸ್ವಲ್ಪ ತಗೊಂಡ್ಬಂದಿದ್ದೀನಿ. ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಅದನ್ನ ಸಪ್ರೇಟ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಬಟ್ಟೆಗಳು, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್ ಗೈಸ್. ಸೊ ನಾನು ಇಷ್ಟು ತಗೊಂಡ್ಬಂದಿದ್ದೀನಿ. ಇದನ್ನ ಒಂದೊಂದಾಗೆ ತೋರಿಸ್ತೀನಿ ನಿಮ್ಗೆ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು, ಜೊತೆಗೆ ಪ್ರೈಸ್ ಕೂಡ ಹೇಳ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿ ತಗೊಳ್ಳಿ. ಲೊಕೇಶನ್ ಇಲ್ಲ ಹೇಳ್ಬಿಡ್ತೀನಿ ನೋಡಿ, ಕೋರ್ಮಂಗ್ಲ ರೆಹೇಜಾ ಆರ್ಕಿಡ್ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋದ್ರೆ ನಿಮ್ಗೆ ದೊಡ್ಡ ಬಿಲ್ಡಿಂಗ್ ಕಾಣಿಸುತ್ತೆ. ಅದ್ರ ಒಳಗಡೆನೆ ಒಂಥರ ಬಿಲ್ಡಿಂಗ್ ಒಳಗಡೆನೆ ಕೆಲವೊಂದು ಶಾಪ್ಸ್ ಇದೆ, ಅದ್ರ ಕೆಳಗಡೆ ಇದನ್ನೆಲ್ಲ ಸೆಲ್ ಮಾಡ್ತಾರೆ. ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿದಿರಲ್ವಾ, ಸೊ ಹೋಗಿ ಚೆಕ್ ಮಾಡ್ಬೋದು. ಸೊ ತೋರಿಸ್ತೀನಿ ರೀ. ಮೊದ್ಲಿಗೆ ಚಪ್ಲಿನ ತಗೊಂಬಂದೆ ನಾನು. ನನ್ಗೆ ಈ ತರ ಚಪ್ಲಿ ಇತ್ತೀಚೆಗೆ ಅಡಿಕ್ಟೆಡ್ ಆಗ್ಬಿಟ್ಟಿದೆ, ಬಿಕಾಸ್ ಟ್ರೆಡಿಷನಲ್ ಆಗಿರ್ಬೋದು, ವೆಸ್ಟರ್ನ್ ಆಗಿರ್ಬೋದು, ಎಲ್ಲದ್ರ ಮೇಲೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಇದೊಂದ್ ಜೊತೆ ತಗೊಂಡೆ. ಇದನ್ನ ನಾನು ಅಲ್ಲಿ ತಗೊಂಡಿಲ್ಲ, ಅಲ್ಲಿಂದ 1.5 ಕಿಲೋಮೀಟರ್ 2 ಕಿಲೋಮೀಟರ್ ನಾನು ದಿವೇ ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ, ಆಯ್ತಾ. ಅಲ್ಲಿ ತಗೊಂಡಿದ್ದು. ಇದು ಬಂದು 350 ಫಸ್ಟ್ ಹೇಳಿದವರು. ನಾನು 38 ಕಡಿಮೆ ಮಾಡಿ ಅಂತ ಕೇಳಿ 280ಗೆನೋ ಪೇ ಮಾಡಿ ತಗೊಂಡ್ಬಂದಿದ್ದು. ತುಂಬಾನೇ ಚೆನ್ನಾಗಿದೆ. ನನ್ನ ಹತ್ರ ಆಲ್ರೆಡಿ ಒಂದ್ ಜೊತೆ ಇದೆ, ಸ್ವಲ್ಪ ಡಿಫ್ರೆಂಟ್, ಬಟ್ ಈ ತರದ್ ಇರ್ಲಿಲ್ಲ, ಈ ಪ್ಯಾಟರ್ನ್ ಅಲ್ಲಿ ಇರ್ಲಿಲ್ಲ. ಸೊ ಹಂಗಾಗಿ ತಗೊಂಡೆ. ತುಂಬಾ ಚೆನ್ನಾಗಿದೆ, ಗಟ್ಟಿ ಇದೆ. ನಂಗೆ ತುಂಬಾ ಇಷ್ಟ ಈ ತರ ಸ್ಲಿಪ್ಪರ್ಸ್ ಇತ್ತೀಚೆಗೆ. ಸೊ ಹಂಗಾಗಿ ಇದೊಂದು. ನೆಕ್ಸ್ಟ್ ಈ ಕವರ್ ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ ಒನ್ ಬೈ ಒನ್. ಮೊದ್ಲಿಗೆ ಈ ತರ ಶಾರ್ಟ್ಸ್ ತಗೋಬೇಕು ಅಂತ ನಂಗೆ ತುಂಬಾ ಇಷ್ಟ ಇದೆ. ಅಂದ್ರೆ ಸೇಮ್ ಈ ತರ ಕಲರು, ಈ ತರ ಲೈನ್ಸ್ ಇರುವಂತ ಶಾರ್ಟ್ಸೇ ಬೇಕಾಗಿತ್ತು, ಅದಕ್ಕೆ ಇದನ್ನೇ ತಗೊಂಬಂದೆ. ಪಾಕೆಟ್ ಇದ್ರೆ ಚೆನ್ನಾಗಿರೋದು, ಬಟ್ ಪಾಕೆಟ್ ಇಲ್ಲ. ಬಟ್ ಇಟ್ಸ್ ಓಕೆ. ನೀವು ಮನೇಲೆ ವರ್ಕೌಟ್ ಎಲ್ಲ ಮಾಡಕ್ಕೂ ಹಾಕೋಬಹುದು, ಅಥವಾ ಆಚೆಗೆ ಹೋದಾಗ ಹಾಕೋಬಹುದು. ಈ ಟ್ರಿಪ್ ಎಲ್ಲ ಹೋದಾಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇವಾಗ್ಲೇ ಹೇಳ್ಬಿಡ್ತೀನಿ, ಇದು ಕೆಲವೊಂದು ಇದ್ರಲ್ಲಿ ಯೂಸ್ಡ್ ಬಟ್ಟೆಗಳು ಸಿಗುತ್ತೆ ನಿಮ್ಗೆ. ಕೆಲವೊಂದು ಚೆನ್ನಾಗಿರುತ್ತೆ, ಕೆಲವೊಂದು ಹೊಸ ಇದ್ದೇ ಇರುತ್ತೆ. ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಹೋಗಿ ತಗೊಳ್ಳಿ. ಬಟ್ ನನಗೆ ಅಂದ್ರೆ ಮನೆ ಹತ್ರ ಹಾಕೊಳ್ಳೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಈ ತರ ಬಟ್ಟೆಗಳೆಲ್ಲ. ಇದನ್ನೆಲ್ಲ ನಾನು ವಾಶ್ ಮಾಡ್ಬಿಟ್ಟು ಮತ್ತೆ ಹಾಕೊಂತೀನಿ, ಜಸ್ಟ್ ಒನ್ ಟೈಮ್ ಅಲ್ವಾ. ಸೊ ಹಂಗಾಗಿ ಐ ಆಮ್ ಲೈಕ್ ಓಕೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತಗೊಬಂದಿದ್ದು. ಇದು 100 rupees ಅಷ್ಟೇ ಈ ಚಡ್ಡಿಗೆ. ಓಕೆನಾ, ಚೆನ್ನಾಗಿದೆ ಬಟ್ಟೆ, ಇಷ್ಟ ಆಯ್ತು ನನಗೆ. ತುಂಬಾ ಜನ ಬರ್ತಾರೆ ಅಲ್ಲಿ, ತುಂಬಾ ಕಾಂಟೆಂಟ್ ಕ್ರಿಯೇಟರ್ಸ್ ಬರ್ತಾರೆ, ಇನ್ನು ಎಂತೆಂತವ್ರೆಲ್ಲ ಬಂದು ಪರ್ಚೇಸ್ ಮಾಡ್ತಾರೆ. ಯಾ, ಬಟ್ ಎಲ್ಲಾನು ಯೂಸ್ಡ್ ಅಲ್ಲ ಗೈಸ್, ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಒಂದು 20% ಯೂಸ್ಡ್ ಇರುತ್ತೆ, ಒಂದು 80% ಎಲ್ಲ ಹೊಸ ಬಟ್ಟೆಗಳೇ ಇರುತ್ತೆ, ನೀವು ತಗೋಬಹುದು. ನೆಕ್ಸ್ಟ್ ಈ ತರ ಪ್ಯಾಟರ್ನ್ ಅಲ್ಲಿ ನನ್ನ ಹತ್ರ ಯಾವ್ದು ಬಟ್ಟೆ ಇರ್ಲಿಲ್ಲ, ಹಂಗಾಗಿ ಇದನ್ನ ತಗೊಂಬಂದೆ. ಬ್ಲ್ಯಾಕ್ ತುಂಬಾನೇ ಚೆನ್ನಾಗಿದೆ, ಸಖತ್ ಕಂಫರ್ಟ್ ಆಗಿದೆ. ಎಕ್ಸೆಲ್ ಅಂತ ಇದೆ ಸೈಜು, ಬಟ್ ನನ್ಗೆ ಯಾವ್ದಿದ್ರು ಓಕೆ, ಚೆನ್ನಾಗಿದೆ ಬಟ್ಟೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹಾಕೊಂಡ್ಮೇಲೆ ನೋಡ್ಬೇಕು ಹೆಂಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದು ಕೂಡ ಜಸ್ಟ್ 100 rupees. ನಿಜ ಗೈಸ್, 100 rupees. ಚೆನ್ನಾಗಿದೆ. ಇವಾಗ ಈ ಕವರ್ ಅಲ್ಲಿ ಏನಿದೆ ಅಂತ ತೋರಿಸ್ತೇನೆ. ಪಿಂಟ್ರೆಸ್ಟ್
ಇರೋಂತ ಒಂದು ಇದ್ ತಗೊಂಬಂದೆ, ಏನು ನೈಟ್ ಸೂಟು. ನನ್ನ ಹತ್ರ ಒಂದು ಜೊತೆನೂ ಇಲ್ಲ ನೈಟ್ ಸೂಟ್, ಆಯ್ತಾ. ಏನೇನೋ ತಗೊಂತಿದ್ದೆ, ಇದನ್ನ ಮಾತ್ರ ತಗೊಳಕ್ಕೆ ಆಗ್ತಿರ್ಲಿಲ್ಲ. ಬಟ್ ಈ ಸಲ ಐ ವಾಂಟೆಡ್ ಅಂತ ಅನ್ಕೊಂಡ್ ತಗೊಂಬಂದೆ. ಇದು ಸ್ವಲ್ಪ ಲೂಸ್ ಇದೆ ಟಿ ಶರ್ಟ್. ಅವ್ರಂದ್ರು ಈ ತರ ಫ್ರೀ ಇದ್ರೇನೆ ಚೆನ್ನಾಗಿರುತ್ತೆ. ಮತ್ತೆ ದಿವ್ಯನು ಅಂತಿದ್ಲು ಫ್ರೀ ಇರೋದ್ನೇ ತಗೋ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಈ ತರದ್ ತಗೊಂಡೆ. ಇದು ಕೂಡ ಚೆನ್ನಾಗಿದೆ. ಪಿಂಟ್ರೆಸ್ಟಿ ಕಲೆಕ್ಷನ್ಸ್ ಅಂತ ಹೇಳ್ತೀವಲ್ವಾ, ಸೊ ಆ ತರ ಹಾಟ್ ಇರುವಂತದ್ದು. ಕ್ವಾಲಿಟಿ ತುಂಬಾನೇ ಸಾಫ್ಟ್ ಆಗಿದೆ. ಬೇಸಿಗೆ ಕಾಲಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡಿಪೆಂಡ್ಸ್, ಒಬ್ಬೊಬ್ರು ಬಾಡಿ ಟೈಪ್ಗೆ, ಲುಕ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಸೊ ಇದು ಟಾಪ್, ಇದು ಸೆಟ್ ಇರೋದು. ಪ್ಯಾಂಟ್ ಇದು ಪ್ಯಾಂಟ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟೈಮ್ ಕಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಇದ್ರಲ್ಲೂ ಪಾಕೆಟ್ಸ್ ಇಲ್ಲ, ಬಟ್ ಇಟ್ಸ್ ಓಕೆ, ಚೆನ್ನಾಗಿದೆ. ಕ್ವಾಲಿಟಿ ಇಟ್ಸ್ ಕೊಡ್ಬೋದು, 100% ಕೊಡ್ಬೋದು. ಇದಕ್ಕೆ ಅವ್ರು ಫಸ್ಟ್ ಒಂದು ಬಟ್ಟೆಗೆ ಹೇಳಿದ್ದು 450 ರುಪೀಸ್ ಅಂತ ಒಂದ್ ಜೊತೆಗೆ, ಆಯ್ತಾ. ಹೋಲ್ಡ್ ಆನ್. ಸೊ ಇದು ಚೆನ್ನಾಗಿದೆ, ಇದೊಂದು ನನ್ಗೆ ಇಷ್ಟ ಆಯ್ತು. ಇನ್ನೊಂದು ನೈಟ್ ಡ್ರೆಸ್ ನ ತಗೊಂಡಿದ್ದೀನಿ, ಸೇಮ್. ಬಿಕಾಸ್ ನಂದು ಸ್ವಲ್ಪ ಬ್ರ್ಯಾಂಡ್ ಕೊಲಾಬ್ರೇಷನ್ಗೆಲ್ಲ ಚೆನ್ನಾಗಿರೋ ಬಟ್ಟೆಗಳು ಹಾಕೋಬೇಕು, ಕೆಲವೊಂದ್ಸಲ ಈ ತರ ಬಟ್ಟೆಲಿ ಶೂಟ್ ಮಾಡ್ಬೇಕಾಗಿ ಬರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಬಂದು ಒಬ್ಬರು ಲೇಡಿ ಆಲ್ರೆಡಿ ತಗೊಂಡಿದ್ರು ಅಂತ ಹೇಳಿ ಈ ತರನ ತಗೊಂಡೆ. ಬಿಕಾಸ್ 2 ಪ್ಯಾಂಟು ಮತ್ತೆ ಟಾಪ್ 2 ಒಂದೇ ತರದ್ ಇರೋದು ನಂಗೆ ಬೇಡವಾಗಿತ್ತು ಅಂತ ಹೇಳ್ಬಿಟ್ಟು ಇದನ್ನ ತಗೊಂಬಂದೆ. ಇದು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಬಟ್ಟೆ ಕೂಡ ಸೇಮ್ ಇದ್ರ ಮೇಲೆ ಕೂಡ ಹಾರ್ಟ್ ಪ್ರಿಂಟ್ ಇದೆ. ಇದೊಂದು ತಗೊಂಡೆ. ಇದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ಬಂದು ಬ್ಲ್ಯಾಕ್ ಕಲರ್. ಇದಕ್ಕೂ ಕೂಡ ದಾರ ಕೊಟ್ಟಿದ್ದಾರೆ ಕಟ್ಕೊಳಕ್ ಮುಂದೆಗಡೆ. ನಾನು ಒಂದೇ ಸ್ವಲ್ಪ ಉದ್ದ ಆಗುತ್ತೆ ಅಂತ ಅವ್ರಂದ್ರು, ಇಲ್ಲ ಮೇಡಮ್ ಬೇಕಾದ್ರೆ ಕಟ್ ಮಾಡಿಸ್ಕೋಬಹುದು, ಇದಕ್ಕಿಂತ ಇನ್ನೂ ಕಡಿಮೆ ಯಾವ್ದು ಬರಲ್ಲ ಅಂತ ಹೇಳ್ತಿದ್ರು. ಸರಿ ಅನ್ಬಿಟ್ಟು ಪರವಾಗಿಲ್ಲ ಅಂತ ತಗೊಂಡ್ ಬಂದೆ. ಇದು ಕೂಡ ಚೆನ್ನಾಗಿದೆ. ಸೊ ಹೇಳದ್ನಲ್ಲ 450 ರುಪೀಸ್ ಅವ್ರು ಹೇಳಿದಾಯ್ತಾ. ನಾವು ಇವೆರಡಕ್ಕೂ ಸೇರಿ, ಅಂದ್ರೆ ಎಸ್ಪೆಷಲಿ ನೈಟ್ ಡ್ರೆಸ್ ಎರಡಕ್ಕೂ ಸೇರಿ ಐ ಪೇಡ್ 650 ರುಪೀಸ್ ಎರಡಕ್ಕೂ ಸೇರಿ. ಸೊ ಅವ್ನ್ ಲಿಟ್ರಲಿ ಒಂಥರ ಫ್ಲರ್ಟ್ ಮಾಡ್ತಿದ್ದ ಆಯ್ತಾ ನನ್ ಜೊತೆ. ಡಾರ್ಲಿಂಗ್ ನಿಂಗ್ ತಗೋ ಡಾರ್ಲಿಂಗ್, ಪರವಾಗಿಲ್ಲ ಹಂಗ ಅಂದ. ನಾನು ಅಂದೆ, ಕಸ್ಟಮರ್ ಜೊತೆ ಹೆಂಗ್ ರೆಸ್ಪೆಕ್ಟ್ ಆಗಿ ಮಾತಾಡ್ಬೇಕು ಹಂಗೆ ಮಾತಾಡ್ಬೇಕು, ಮಿತಿ ಮೀರಿ ಮಾತಾಡ್ಬಾರ್ದು ಆತರ ಹೆಣ್ಮಕ್ಳ ಹತ್ರ ಅಂದೆ. ಆಮೇಲೆ ಓಕೆ ಸಿಸ್ಟರ್ ಸಾರಿ ಅನ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟ, ಆಯ್ತಾ. ಸೊ ಅವನ ಹತ್ರ ಈ ಬಟ್ಟೆಗಳನ್ನ ನಾನು ತಗೊಂಬಂದಿದ್ದು. ಸೊ ಇಷ್ಟ ತಗೊಂಡಿದ್ದಕ್ಕೆ ಇನ್ನು ಜಾಸ್ತಿನೇ ಹೋಯ್ತು. ಅಲ್ಲಿ ಏನೋ ಸ್ನಾಕ್ಸ್ ತಿಂದಿ, ಅಲ್ಲಿ ದುಡ್ಡು ಹೋಯ್ತು. ಆಮೇಲೆ ದಿವ್ಯಂಗ್ ಗಿಫ್ಟ್ ಕೊಡ್ಸಿದೆ, ಬಿಕಾಸ್ ದಿವ್ಯದು 29th ಬರ್ಡೇ ಇದೆ, ಅದಕ್ಕೋಸ್ಕರ ಅವಳಿಗೆ ಗಿಫ್ಟ್ ಅಂತ ಹೇಳ್ಬಿಟ್ಟು ಒಂದು ಬ್ರೇಸ್ಲೆಟ್ ಅನ್ನೋ ಕೊಟ್ಟೆ ಅವಳಿಗೆ. ಅವಳು ಅದನ್ನ ತಗೊಂಡ್ಲು, ಅದೊಂದು ಮಾಡಿದಾಯ್ತು. ಸೊ ಹಂಗಿತ್ತು ನಮ್ಮ ಶಾಪಿಂಗ್ ಇದು. ಸೊ ಇಷ್ಟೇ ಶಾಪಿಂಗ್, ಅಲ್ಲಿ ಇನ್ನೇನು ತಗೊಂಡ್ ಬಂದಿಲ್ಲ ನಾನು, ಇಷ್ಟೇ ತಗೊಂಡಿದ್ದು. ಇಷ್ಟಕ್ಕೇನೆ ಹೋಗಿದೆ ಆಲ್ರೆಡಿ. ಸೊ ನಿಮ್ಗೆ ಹೆಂಗ್ ಅನಿಸ್ತು ಅಂತ ಹೇಳಿ, ಇಂಟ್ರೆಸ್ಟ್ ಇದ್ರೆ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಯಾ